ಹಾಯ್ ಹಲೋ ಎವ್ರಿವನ್, ಸುದ್ದಿ ಸವಿರುಚಿ ಚಾನಲ್ಗೆ ಸ್ವಾಗತ. ಸದ್ಯ ರೀಲ್ಸ್ ಕಾಲ ಅಂದರೆ ತಪ್ಪಾಗಲಾರದು. ರೀಲ್ಸ್ ನೋಡ್ತಾ ಕುಳಿತರೆ ಸಮಯ ಹೋಗಿದ್ದೇ ಗೊತ್ತಾಗಲ್ಲ. ರೀಲ್ಸ್ ನೋಡ್ತಾ ಮೊಬೈಲ್ನಲ್ಲಿ ಮುಳುಗಿದ್ರೆ ಪಕ್ಕದಲ್ಲೇ ಇರೋರು ಕರೆದ್ರೂ ಕೇಳಲ್ಲ. ಈ ರೀಲ್ಸ್ನಿಂದ ವಿದ್ಯಾರ್ಥಿಗಳ ಮೇಲೆ ಆಗ್ತಿರುವ ಪರಿಣಾಮ ಏನು ಅಂತ ಹೇಳ್ತೀನಿ. ಅದಕ್ಕೂ ಮುಂಚೆ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಈ ಕೂಡಲೇ ಮಾಡಿ. ಹೊಸ ಹಾಡು, ಹಳೆಯ ಹಾಡು, ಟ್ರೆಂಡಿಂಗ್ ಹಾಡು, ಕಾಮಿಡಿ, ಎಮೋಷ್ನಲ್ ಹೀಗೆ ವಿವಿಧ ಬಗೆಯ ರೀಲ್ಸ್ಗಳನ್ನು ಮಾಡುವಲ್ಲಿ ಜನ ಬ್ಯುಸಿ ಇರ್ತಾರೆ. ಓಕೆ, ಅದು ಅವರವರ ಇಂಟ್ರೆಸ್ಟ್. ಅದನ್ನು ಜಾಸ್ತಿ ಜನ ನೋಡಿದರೆ ಅವರಿಗೆ ಪ್ರಾಫಿಟ್. ಆದರೆ ಆ ರೀಲ್ಸ್ ನೋಡ್ತಾ ಕಾಲ ಕಳೆಯುತ್ತಿರುವ ವಿದ್ಯಾರ್ಥಿಗಳ ಮೇಲೆ ಅದು ಸಾಕಷ್ಟು ಪರಿಣಾಮ ಬೀರ್ತಾ ಇದೆ. ಏನು ಅಂತ ನೋಡಿ. ಪ್ರತಿ ವಿದ್ಯಾರ್ಥಿಯಿಂದ ದಿನ 1.5 ರಿಂದ 2 ಗಂಟೆ ಅವಧಿಯಲ್ಲಿ 360ರಿಂದ 480 ರೀಲ್ಸ್ ವೀಕ್ಷಣೆ ಮಾಡ್ತಿದ್ದಾರಂತೆ. ಶಾರ್ಟ್ ವಿಡಿಯೋಗಳಿಂದಾಗಿ ವಿದ್ಯಾರ್ಥಿಯ ನಿತ್ಯದ 40% ರಿಂದ 60% ಸಮಯ ಹಾಳು. ರೀಲ್ಸ್ನಿಂದ 65% ವಿದ್ಯಾರ್ಥಿಗಳಿಗೆ ಮಾನಸಿಕ ಖಿನ್ನತೆ ಮತ್ತು ಬೇಸರ. ರೀಲ್ಸ್ ಪರಿಣಾಮ 75% ಮಕ್ಕಳು ಸ್ನೇಹಿತರು ಮತ್ತು ಕುಟುಂಬದೊಂದಿಗೆ ಸಮಯ ಕಳೆಯುತ್ತಿಲ್ಲ. ರೀಲ್ಸ್ನಿಂದ 65% ಮಕ್ಕಳು ದೈಹಿಕ ಚಟುವಟಿಕೆಯನ್ನು ಬಿಟ್ಟಿದ್ದಾರೆ. ಕಡಿಮೆ ನಿದ್ದೆ, ಏಕಾಗ್ರತೆಯ ಕೊರತೆ, ಶೈಕ್ಷಣಿಕವಾಗಿ ಸ್ಮರಣ ಶಕ್ತಿಯಲ್ಲಿ ಕುಸಿತವಾಗಿದೆ. ನನ್ನನ್ನು ಸೇರಿ ರೀಲ್ಸ್ ಅಂದರೆ ಎಲ್ಲರಿಗೂ ಇಷ್ಟ. ಅದರಲ್ಲೇ ಸಮಯ ಕಳೆಯುವಂತಾಗಿದೆ. ಆದಷ್ಟು ವಿದ್ಯಾರ್ಥಿಗಳನ್ನು ಈ ರೀಲ್ಸ್ನಿಂದ ದೂರವಿಡಬೇಕು. ಇಲ್ಲ ಅಂದರೆ ಮಕ್ಕಳು ತಮ್ಮ ಮೇಲಿನ ನಿಯಂತ್ರಣ ಕಳೆದುಕೊಂಡ್ರೂ ಆಶ್ಚರ್ಯ ಪಡಬೇಕಾಗಿಲ್ಲ. ನಾನು ರೀಲ್ಸ್ ನೋಡೋದನ್ನು ಕಡಿಮೆ ಮಾಡ್ತೀನಿ. ನೀವೇನು ಮಾಡ್ತೀರಾ ಅಂತ ಕಮೆಂಟ್ ಮಾಡಿ. ಈ ಮಾಹಿತಿ ಇಷ್ಟ ಆಯಿತಾ? ಹಾಗಿದ್ರೆ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಈ ಕೂಡಲೇ ಮಾಡಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್.